ಲೋನ್ಲಿನೆಸ್ ಅನಿಸುತ್ತೆ, ಖುಷಿ ಅನಿಸುತ್ತೆ, ನೆಮ್ಮದಿಯಾಗಿ ಇನ್ನೂ ಇಲ್ಲೇ ಇರಬೇಕು ಅಂತ ಒಂದು ಫೀಲ್ ಬರುತ್ತೆ. ಆದರೆ ಈ ಜನಗಳ ಒಂದು ಜನಗಳು ಇದು ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಹೋಗಬೇಕು ಅನ್ಸುತ್ತೆ. ಆಗಲಿ ಬೇರೆ ಇನ್ನೇನು ಇಲ್ಲ, ಇಲ್ಲಿ ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು, ಖುಷಿ ಅನಿಸುತ್ತೆ. ವಿಶೇಷತೆ ಏನು ಅಂದರೆ ನನ್ನ ಸ್ನೇಹಿತಗೆ ಒಂದು ಕೆಲಸ ಬೇಕಾಗಿತ್ತು, ಸರ್ಕಾರಿ ಕೆಲಸ. ಅವರು ಯಜಮಾನ ತೀರೋಗಿದ್ರು, ಸರ್ಕಾರಿ ಕೆಲಸ ಸಿಕ್ಕಿರಲಿಲ್ಲ. ಹಾಗಾಗಿ ನಾನಿಲ್ಲ ಅಂದ್ಕೊಂಡೆ. ನನ್ನ ಕೈಲಿ ಎಷ್ಟು ಅರಕೆ ಅಂತೇನಿಲ್ಲ, ನನ್ನ ಕೈಲಿ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಬಂದು ನಾನು ನಿನ್ನ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಪ್ರದೇಶಕ್ಕೆ ಬರಬೇಕು ಅಂತಿಲ್ಲ, ಯಾವಾಗಾದರೂ ಸರಿ ಈ ಕಡೆ ಬಂದಾಗೆಲ್ಲ ನಾನು ನಿನ್ನ ಬರ್ತೀನಿ, ನಿನ್ನ ನೋಡ್ತೀನಿ, ನಿನ್ನ ದಯ ನನ್ನ ಮೇಲೆ ಇರಲಿ ಅಂತ ಹಂಗೆ ಅಂದ್ಕೊಂಡೆ. ಆಕೆಗೆ ಕೆಲಸ ಸಿಕ್ತು. ಗೌರ್ಮೆಂಟ್ ಜಾಬಲ್ಲಿ ಎಷ್ಟು ತೊಂದರೆಗಳಿತ್ತು, ಅಡಚಣೆಗಳು ಏನೇನಿತ್ತು ಅದೆಲ್ಲ ನಿವಾರಣೆ ಆಗೋಯ್ತು. ಆಕೆ ಕೆಲಸ ಸಿಕ್ತು. ಇವತ್ತು ಆಕೆ ಚೆನ್ನಾಗಿದ್ದಾರೆ. ನಾನು ಅಂದ್ಕೊಂಡು ಎರಡನೇ ಸಲಿನ ಮೂರನೇ ಸಲ 3 ಟೈಮ್ಸ್ ಏನೋ ಬಂದಿದೆ. ಅಂದರೆ ಪ್ರದೇಶಕ್ಕಲ್ಲ, ನಾನು ಕ್ಯಾಬ್ ಡ್ರೈವರ್ ಆಗಿ ಇಲ್ಲಿ ಎಂಪ್ಲಾಯಿಗಳನ್ನ ಪಿಕಪ್ ಡ್ರಾಪ್ ಎಲ್ಲ ಮಾಡೋಕ್ಕೆ ಬರ್ತೀನಿ. ಮಾಡೋಕ್ಕೆ ಬರ್ತೀನಲ್ಲ, ಅವಾಗ ಬಂದಾಗೆಲ್ಲ ಇಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಬರ್ತೀನಿ. 3ನೇ ಸಲ ಬಂದ ತಕ್ಷಣವೇ ನನಗೆ ಬರೋಂಥ ಭಕ್ತರಿಗೆ ಏನೂ ಇಲ್ಲ, ಜಗಳ ಮಾಡಬೇಡಿ, ಗಲಾಟೆ ಮಾಡಬೇಡಿ, ಕುಸ್ತಿ ಆಡಬೇಡಿ, ಎಷ್ಟು ದೂರದಿಂದ ಬಂದಿದ್ರು ಪರವಾಗಿಲ್ಲ, ಕ್ಷೇತ್ರದಲ್ಲಿರೋವರೆಗೂ ದೇವ್ರ ದಾನ ಮಾಡಿ.